ನಾವು ಕೂಡ ಈಗ CLP ಸಭೆಗೆ ಹೋಗ್ತಾ ಇದ್ದೇವೆ. 4 ಗಂಟೆಗೆ CLP ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಏನು ಡಿಸಿಷನ್ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ತಮಗೂ ಎಲ್ಲರಿಗೂ ಗೊತ್ತಾಗುತ್ತೆ. ಮೀಟಿಂಗ್ ಮುಗಿದ ಮೇಲೆ ನನಗೂ ಹೇಳಲಿಕ್ಕೆ ಅನುಕೂಲ. ಸಂಪುಟಕ್ಕೆ ಮತ್ತೆ ಸೇರುವಂತ ವಿಶ್ವಾಸ ಇದೆಯಾ ಅಂತ ನೋಡಿ, ಕೊಟ್ಟಂತ ಕೆಲಸವನ್ನ ಪ್ರಾಮಾಣಿಕವಾಗಿ 3 ವರ್ಷ ನಾನು ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದು ನಮ್ಮ ಹೈಕಮಾಂಡ್ಗೆ ತೃಪ್ತಿಯಾಗಿದ್ರೆ, ನನಗೆ ತೃಪ್ತಿಯಾಗಿದೆ, ಬಟ್ ಜನರಿಗೆ ಮತ್ತೆ ಹೈಕಮಾಂಡ್ ತೃಪ್ತಿಯಾಗಿದೆ. ಅವ್ರ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗ್ಲೂ PCC ಪ್ರೆಸಿಡೆಂಟ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರು. DKC ಮತ್ತೆ ಸತೀಶ್ ಜಾರಕಿಹೊಳಿ ಕಾಂಬಿನೇಷನ್ ಯಾವ ರೀತಿಯಾಗಿ ನೋಡ್ತೀರಾ? ತುಂಬಾ ಚೆನ್ನಾಗಿ ನೋಡ್ತೀನಿ. ಯಾಕಂತಂದ್ರೆ ಒಂದು ಫಾರ್ವರ್ಡು, ಒಂದು ಹಿಂದುಳಿದ ವರ್ಗದವ್ರದ್ದು ಭಾಳ ಒಳ್ಳೆ ಲೀಡರ್ಶಿಪ್. ಜಾರಕಿಹೊಳಿ ಅವ್ರದ್ದು ಒಂದು ಕಡೆ, DK ಸಾಹೇಬ್ರದ್ದು ಒಂದು ಕಡೆ, ಉಳಿದಂತ ಎಲ್ಲ ನಾಯಕರ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ನಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಲಿಕ್ಕೆ. ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. DK ಶಿವಕುಮಾರ್ ಅವರ ತಾಳ್ಮೆಯಲ್ಲಿ ಸಕ್ಸಸ್ ಆಗಿದೆ ಮೇಡಮ್. ಇಬ್ರು ಕಾಂಬಿನೇಷನ್ ಬಹಳ ಚೆನ್ನಾಗಿದೆ. ಎಲ್ಲರೂ ಸೇರ್ಕೊಂಡು ಕಲೆಕ್ಟಿವ್ ಆಗಿ ಹೋಗ್ತೀವಿ. ಯಾಕಂದ್ರೆ 2028ಕ್ಕೆ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವ, ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕತೆ. ಅವರ ವಿಶ್ವಾಸದಲ್ಲಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಇದಕ್ಕೆ ಕೊಡಬೇಕು ಅಂತ ಏನಾದ್ರು ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಇಲ್ಲ, ನನ್ನ ಬೇಡಿಕೆ ಏನೂ ಇಲ್ಲ. ನಾನು ಸಿಂಪಲ್ ಒಬ್ಬ ಕಾರ್ಯಕರ್ತೆ, ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೋ ಅದನ್ನ ಮಾಡ್ತೀನಿ. ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ನಾನು ಬರೀ 2ನೇ ಬಾರಿ MLA ಆಗಿದ್ದೀನಿ. DCM ಅದು ಇದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ ಅಷ್ಟೇ. ಕಡಿಮೆ ಅಂದ್ರೂ 3 ಸ್ಥಾನ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದ್ರೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂತ ಜಿಲ್ಲೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ 3 ಮಂದಿ ಕೊಡ್ಬೇಕು. ನೋಡಿ, ನಾವು ಕೂಡ ಈಗ CLP ಸಭೆಗೆ ಹೋಗ್ತಾ ಇದ್ದೇವೆ. 4 ಗಂಟೆಗೆ CLP ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಏನು ಡಿಸಿಷನ್ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ತಮಗೂ ಎಲ್ಲರಿಗೂ ಗೊತ್ತಾಗುತ್ತೆ. ಮೀಟಿಂಗ್ ಮುಗಿದ ಮೇಲೆ ನನಗೂ ಹೇಳಲಿಕ್ಕೆ ಅನುಕೂಲ. ಸಂಪುಟಕ್ಕೆ ಮತ್ತೆ ಸೇರುವಂತ ವಿಶ್ವಾಸ ಇದೆಯಾ ಅಂತ ನೋಡಿ, ಕೊಟ್ಟಂತ ಕೆಲಸವನ್ನ ಪ್ರಾಮಾಣಿಕವಾಗಿ 3 ವರ್ಷ ನಾನು ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದು ನಮ್ಮ ಹೈಕಮಾಂಡ್ಗೆ ತೃಪ್ತಿಯಾಗಿದ್ರೆ, ನನಗೆ ತೃಪ್ತಿಯಾಗಿದೆ, ಬಟ್ ಜನರಿಗೆ ಮತ್ತೆ ಹೈಕಮಾಂಡ್ ತೃಪ್ತಿಯಾಗಿದೆ. ಅವ್ರ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗ್ಲೂ PCC ಪ್ರೆಸಿಡೆಂಟ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರು. DKC ಮತ್ತೆ ಸತೀಶ್ ಜಾರಕಿಹೊಳಿ ಕಾಂಬಿನೇಷನ್ ಯಾವ ರೀತಿಯಾಗಿ ನೋಡ್ತೀರಾ? ತುಂಬಾ ಚೆನ್ನಾಗಿ ನೋಡ್ತೀನಿ. ಯಾಕಂತಂದ್ರೆ ಒಂದು ಫಾರ್ವರ್ಡು, ಒಂದು ಹಿಂದುಳಿದ ವರ್ಗದವ್ರದ್ದು ಭಾಳ ಒಳ್ಳೆ ಲೀಡರ್ಶಿಪ್. ಜಾರಕಿಹೊಳಿ ಅವ್ರದ್ದು ಒಂದು ಕಡೆ, DK ಸಾಹೇಬ್ರದ್ದು ಒಂದು ಕಡೆ, ಉಳಿದಂತ ಎಲ್ಲ ನಾಯಕರ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ನಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಲಿಕ್ಕೆ. ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. DK ಶಿವಕುಮಾರ್ ಅವರ ತಾಳ್ಮೆಯಲ್ಲಿ ಸಕ್ಸಸ್ ಆಗಿದೆ ಮೇಡಮ್. ಇಬ್ರು ಕಾಂಬಿನೇಷನ್ ಬಹಳ ಚೆನ್ನಾಗಿದೆ. ಎಲ್ಲರೂ ಸೇರ್ಕೊಂಡು ಕಲೆಕ್ಟಿವ್ ಆಗಿ ಹೋಗ್ತೀವಿ. ಯಾಕಂದ್ರೆ 2028ಕ್ಕೆ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವ, ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕತೆ. ಅವರ ವಿಶ್ವಾಸದಲ್ಲಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಇದಕ್ಕೆ ಕೊಡಬೇಕು ಅಂತ ಏನಾದ್ರು ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಇಲ್ಲ, ನನ್ನ ಬೇಡಿಕೆ ಏನೂ ಇಲ್ಲ. ನಾನು ಸಿಂಪಲ್ ಒಬ್ಬ ಕಾರ್ಯಕರ್ತೆ, ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೋ ಅದನ್ನ ಮಾಡ್ತೀನಿ. ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ನಾನು ಬರೀ 2ನೇ ಬಾರಿ MLA ಆಗಿದ್ದೀನಿ. DCM ಅದು ಇದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ ಅಷ್ಟೇ. ಕಡಿಮೆ ಅಂದ್ರೂ 3 ಸ್ಥಾನ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದ್ರೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂತ ಜಿಲ್ಲೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ 3 ಮಂದಿ ಕೊಡ್ಬೇಕು.